ಮೈಗೆ ಬಣ್ಣವನ್ನು ಹಚ್ಚಿಕೊಂಡು ಬಗೆ ಬಗೆಯ ವೇಷಗಳನ್ನು ಧರಿಸಿಕೊಂಡು ಬೀದಿಯಲ್ಲಿ ಜನರ ಮುಂದೆ ಪೌರಾಣಿಕ ಕಥೆಗಳನ್ನು ಬೀದಿ ನಾಟಕ ಮಾಡುವುದರ ಮೂಲಕ ಬುಡುಗ ಜಂಗಮ ಅಲೆಮಾರಿ ಸಮುದಾಯದವರ ಜೀವನ ಬೀದಿಯಲ್ಲಿ ನಿಂತಿದೆ. ಚಿತ್ರದುರ್ಗ ನಗರದ ಆದಿಶಕ್ತಿ ಬಡಾವಣೆಯಲ್ಲಿ ಬುಡುಗ ಜಂಗಮ ಅಲೆಮಾರಿ ಸಮುದಾಯದವರು ಸುಮಾರು 30 ವರ್ಷಗಳಿಂದ ವಾಸಿಸುತ್ತಿದ್ದಾರೆ. ಸ್ವಂತ ನೆಲೆ ಇಲ್ಲದೆ, ಸ್ವಂತ ಊರಿಲ್ಲದೆ, ಖಾಸಗಿ ಸೈಟಿನಲ್ಲಿ ಗುಡಿಸಲನ್ನು ನಿರ್ಮಾಣ ಮಾಡಿಕೊಂಡು ವಿದ್ಯುತ್ ಸಂಪರ್ಕ ಇಲ್ಲದೆ ಗುಡಿಸಲಿನಲ್ಲಿ ಜೀವನವನ್ನು ನಡೆಸುತ್ತಿದ್ದಾರೆ. ಬುಡುಗ ಜಂಗಮ ಅಲೆಮಾರಿಗಳು ಅಂದರೆ ಸರ್ಕಾರಕ್ಕೂ ನಿರ್ಲಕ್ಷ್ಯ ಹಾಗೂ ಸರ್ಕಾರದ ಅಧಿಕಾರಿಗಳು ನಿರ್ಲಕ್ಷ್ಯ. ಹಗಲು ವೇಷವನ್ನ ಕಲೆಯ ಜೊತೆಗೆ ಸಣ್ಣ ಪುಟ್ಟ ವ್ಯಾಪಾರ ಮಾಡಬೇಕು, ಶ್ರೀಮಂತರ ಮನೆಗಳಲ್ಲಿ ಊಟವನ್ನು ಕೇಳಿ ಪಡೆದುಕೊಂಡು ಊಟ ಮಾಡಬೇಕು. ಈ ರೀತಿ ನಮ್ಮ ಜೀವನ ನಡೆಯುತ್ತಿದೆ. ನಮಗೆ ಸ್ವಂತ ನೆಲೆಯಿಲ್ಲ. ಎಲ್ಲಿರುತ್ತೇವೋ ಅಲ್ಲಿ ನಾವು ಗುಡಿಸಲುಗಳನ್ನು ಹಾಕಿಕೊಂಡು ಜೀವನವನ್ನು ಮಾಡುತ್ತೇವೆ. ಮಳೆಗಾಲದಲ್ಲಂತೂ ಗುಡಿಸಲು ಮಳೆ ನೀರು ತುಂಬಿರುತ್ತದೆ. ಹಾವು ಚೇಳುಗಳು ಮನೆ ಒಳಗೆ ನುಗ್ಗುತ್ತವೆ. ಇದರಿಂದಾಗಿ ಭಯದಲ್ಲಿ ಜೀವನವನ್ನು ನಡೆಸುವಂತಾಗಿದೆ. ಚುನಾವಣೆ ಬಂದಂತಹ ಸಂದರ್ಭದಲ್ಲಿ ರಾಜಕಾರಣಿಗಳು ನಮ್ಮಿಂದ ಮತಗಳನ್ನು ಕೇಳುತ್ತಾರೆ ವಿನಃ ನಮಗೆ ಯಾವುದೇ ರೀತಿ ಸರ್ಕಾರದಿಂದ ಸೌಲಭ್ಯಗಳು ಮಾತ್ರ ಕೊಡಿಸುವುದರಲ್ಲಿ ರಾಜಕಾರಣಿಗಳು ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಇದರಿಂದಾಗಿ ನಮ್ಮ ಪಾಡು ಬೀದಿ ಪಾಡು ಎಂದು ಅಲೆಮಾರಿ ಬೆನಕಯ್ಯ ಅವರು ಆರೋಪಿಸಿದ್ದಾರೆ. ಅಲೆಮಾರಿ ಬುಡುಗ ಜಂಗಮ್ ನಮಗೆ ಸ್ಥಳ ಇಲ್ಲ ಇರೋಕ್ಕೆ. ಹಿಂಗೆ ಗುಡ್ಸ್ಲಾಕೊಂಡೇ ಇದ್ದೀವಿ. ಭಾಳ ವರ್ಷದಿಂದ ಇದು 28 ವರ್ಷದಿಂದ. ಮತ್ತು ನಮ್ಗೆ ಇರೋಕ್ಕೆ ಜಾಗ ಇಲ್ಲ. ನಾವು ಎಷ್ಟು ವರ್ಷ ಅಂತ ಇರಬೇಕಿಲ್ಲಿ? ಭಾಳ ವರ್ಷದಿಂದ ಇದ್ದೀವಿ ಇಲ್ಲೇ. ಹಾವು ಚೇಳು ಎಲ್ಲ ಬರ್ತವೆ. ಕರೆಂಟ್ ಇಲ್ಲ, ನೀರಿಲ್ಲ, ಏನಿಲ್ಲ, ವ್ಯವಸ್ಥೆನೇ ಇಲ್ಲ ಇಲ್ಲಿ. ಎಷ್ಟು ವರ್ಷದಿಂದ ಇರಬೇಕು? ಗುಡಿಸಲು ಕಿತ್ತು ಅಂತಿದ್ದಾರೆ ಎಲ್ಲ. ಎಲ್ಲಿಗೆ ಹೋಗ್ಬೇಕು? ನಾವು ಎಲ್ಲಿ ಹೋಗಿ ಜೀವನ ಮಾಡಬೇಕು? ನೀವೇ ಇರೋಕೆ ಒಂದು ಸಹಾಯ ಮಾಡಿರಿ ಸರ್ ನಮಗೆ. ನಮ್ಮ ಹೆಸರು ಜಮ್ಮಕ್ಕ. ನಾವು ಅಲೆಮಾರಿ ಜನಾಂಗದವರು. ನಾವು ಇಲ್ಲಿ ಆದಿಶಕ್ತಿ ನಗರದಲ್ಲಿದ್ದು ಒಂದು 30 ವರ್ಷ ಮೇಲಾಯಿತು ಸರ್. ನಮಗೆ ಭೂಮಿ ಇಲ್ಲ, ಜಾಗ ಇಲ್ಲ, ಏನಿಲ್ಲ. ನಾವು ಅಲೆಮಾರಿ ಜನಾಂಗಗಳಿಗೆ ನಮಗೆ ವ್ಯವಸ್ಥೆ ಯಾವುದಿಲ್ಲ. ಮಕ್ಕಳಿಗೆ ಸ್ಕೂಲು ವ್ಯವಸ್ಥೆ ಇಲ್ಲ. ಹುಳ ಉಪ್ಪಿಡಿ ಎಲ್ಲ ಚೇಳುಗಳು ಇದ್ದಾವೆ. ಕರೆಂಟ್ ಇಲ್ಲ, ಮತ್ತು ನೀರಿನ ವ್ಯವಸ್ಥೆ ಇಲ್ಲ. ಭಾಳ ತೊಂದರೆ ಆಗ್ಬಿಡು ಸರ್. ನಮ್ಮ ನಿರ್ಲಕ್ಷ್ಯ. ಎಲ್ಲ ಅಧಿಕಾರಿಗಳಿಗೆ ಅರ್ಜಿ ಹಾಕಿದ್ದೀವಿ. ಎಲ್ಲ ದೊಡ್ಡ ಅಧಿಕಾರಿಗಳು ಎಷ್ಟೋ ಸತಿ ಬಂದಿದ್ದರು, ಮಾತಾಡಿದ್ರು, ಹೋದರು. ಯಾರು ಕೇರ್ ತಾಂತಿಲ್ಲ. ಬಂದರೆ ಬರ್ತಾರ, ಆಯ್ತು ಅಂತ ಹೇಳ್ತಾರೆ. ಯಾರು ನಮಗೆ ಭರವಸೆ ಕೊಡಲ್ಲ, ಜಾಗನೂ ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ ಸರ್. ಈಗನ್ನ ನೀವು ತಿಳ್ಕೊಂಡು ಎಲ್ಲ ಮಾಹಿತಿ ತಿಳ್ಕೊಂಡು ನಮಗೆ ಈಗನ್ನ ನಮ್ಮ ಅಲೆಮಾರಿ ಜನಾಂಗಕ್ಕೆ ಬಡವರಿಗೆ ನಮಗೆ ಈಗನ ಒಂದು ಸ್ಥಳ ಇರೋಕೆ ನಿವಾಸ ಸ್ಥಳ ಒಂದು ಕೊಟ್ಟರೆ ಒಂದು ಒಳ್ಳೆ ಕೆಲಸ ಇರ್ತದೆ ಸರ್. ನೀವು ಎಲ್ಲ ಅಧಿಕಾರಿನಿಂದ ಸ್ವಲ್ಪ ಕೇರ್ ತಗೊಂಡು ಇದೊಂದು ಕೆಲಸ ಮಾಡಿಕೊಡ್ರಿ. ಭಾಳ ತೊಂದರೆ ಆಯಿತು, ಭಾಳ ಕಷ್ಟದಲ್ಲಿದ್ದು. ಇಲ್ಲಿ ಕೇಳಿದ್ರೆ ಅಲ್ಲಿ ಹೋಗ್ಬೇಕು, ಅಲ್ಲಿ ಕೇಳಿದ್ರೆ ಅಲ್ಲಿ ಹೋಗ್ಬೇಕು. ಒಂದು ವ್ಯವಸ್ಥೆ ಮಾಡಿಕೊಟ್ಟು ಒಂದು ಎಕರೆ ಎಷ್ಟೋ ಒಂದು ಎಕರೆ ಒಂದು ಅರ್ಧ ಎಕರೆ ಕೊಟ್ಟರು ಜೀವನ ಮಾಡ್ಕೊಂಡಿರ್ತೀವಿ ಸರ್ ಅಂತೇಳಿ. ಮಳೆ ಬಂದರೆ ಮಳೆಗಾಲದಲ್ಲಿ ಭಾಳ ತೊಂದರೆ ಆಗ್ಬಿಡ್ತದೆ. ನೀರು ಬಂದುಬಿಡ್ತಾವೆ ಒಳಗಡೆ. ನೀರು ಸಣ್ಣ ಹುಡುಗರು ಇರ್ತಾರೆ, ಇರುವೆ ಬರ್ತಾವೆ, ಗೊದ್ದೆ ಬರ್ತಾವೆ, ಎಲ್ಲ ಬರ್ತಾವೆ. ನೀರೆಲ್ಲ ತುಂಬಿಕೊಂಡು ಹರಿದುಕೊಂಡು ಹಂಗೆ ಆ ನೀರಲ್ಲಿ ಹಂಗೆ ಮಲಗಬೇಕು. ಹಂಗೆ ಜೀವನ ಆಗ್ಬಿಟ್ಟೈತೆ. ನಿದ್ದೆ ಕಟ್ಟಬೇಕು. ಭಾಳ ಮಳೆ ಬಂದರೂ ಒಂಥರ ಇದು. ಚಳಿಗಾಲದಲ್ಲಿ ಮಕ್ಕಳು ತಡ್ಕೊಳಕ್ಕಾಗ್ತಿಲ್ಲ. ಭಾಳ ತೊಂದರೆ ಆಗ್ಬಿಟ್ಟಿದೆ. ವ್ಯವಸ್ಥೆಗಳಿಲ್ಲ, ಮನೆ ಇಲ್ಲ, ಬರೀ ಜೋಬಿಡದಲ್ಲಿ ಚಳಿ ಬರುತ್ತೈತೆ. ಬಿಸಿಲಿದ್ರೆ ಬಿಸಿಲು ಕಾಲ ಇರೋಕ್ಕಾಗಲ್ಲ, ಚಳಿಗಾಲ ಇರೋಕ್ಕಾಗಲ್ಲ, ಮನೆ ಇಲ್ಲ, ವ್ಯವಸ್ಥೆ ಇಲ್ಲ. ಭಾಳ ತೊಂದರೆ ಆಗ್ಬಿಟ್ಟೆ ಸರ್. ಏನೋ ಒಂದು ಹೆಲ್ಪ್ ಮಾಡ್ರೆ, ಜಾಗ ಕೊಟ್ಟರೆ ನಿಮ್ಮದೊಂದು ಹೆಸರಿರ್ತೈತೆ ಅಂತೇಳಿ ನಾವು ಇಲ್ಲಿಗೆ ಒಂದು ಮಾತು ಮುಗಿಸ್ತಾ ಇದ್ದೀವಿ.